ಒಬ್ಬ ಮನುಷ್ಯನಾಗಿ ನಾವು ಕಲಿಯುವಂಥದ್ದು ಸಾಯೋ ತನಕನೂ ಇದ್ದೇ ಇರುತ್ತೆ. ಸೊ ಮನ್ಸೂರೆ ಸರ್ ಅವರ ಡೈರೆಕ್ಷನ್ ಅಲ್ಲಿ ಈ ನಟನಾಗಿ ನೀವು, ನಟಿಯಾಗಿ ನೀವು ಏನ್ ಕಲಿತ್ರಿ ಅಂತ? ನಾನು ಫಸ್ಟ್ ಸೀರಿಯಲ್ ಮಾಡಿ ಬಂದಿರೋದ್ರಿಂದ ನಂದು ಸ್ವಲ್ಪ ಆಕ್ಟಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಆ, ಇವಾಗ ನಾನು ರುದ್ರಗರುಡ ಪುರಾಣ ಮಾಡಿದಾಗ್ಲೂ ಅಲ್ಲಿ ಒಂದು ಕಮರ್ಷಿಯಲ್ ಆಕ್ಟಿಂಗ್ ಅನ್ನೋದು ಆ ಥರ ಒಂದಿತ್ತು. ಬಟ್ ಇಲ್ಲಿ ಒಂದು ರಿಯಲಿಸ್ಟಿಕ್ ಆಗಿ ಒಂದು ಆಕ್ಟಿಂಗ್ ಮಾಡಬೇಕು. ಆಕ್ಟಿಂಗ್ ಅನ್ನೋದಕ್ಕಿಂತ ನಾವೇ ಅಲ್ಲಿ ಜೀವಿಸ್ಬೇಕು ಅನ್ನೋ ಥರ ಒಂದು ಫೀಲ್ ಆಗಿರ್ಬೋದು. ಸೊ ಆ ಬ್ರೆತ್ತು ಆಗಿರ್ಬೋದು ಅಥವಾ ಮೂಮೆಂಟ್ ಆಗಿರ್ಬೋದು, ಫೀಲ್ ಆಗಿರ್ಬೋದು, ಆ ಥರದ್ದೆಲ್ಲ ತುಂಬ ಚಿಕ್ಕದು ಬೇಸಿಕ್ ಏನು ಬೇಕು ಆ್ಯಕ್ಟಿಂಗಿಗೆ ಅನ್ನೋದನ್ನ ತುಂಬ ಚೆನ್ನಾಗಿ ಕಲಿತೆ ನಾನು. ಆ್ಯಕ್ಟಿಂಗ್ ಒಂದು ವಿಚಾರ, ಬಟ್ ಅದ್ರ ಜೊತೆ ಇನ್ನೂ ತುಂಬ ದೊಡ್ಡ ವಿಚಾರ ನನಗೆ ನಾನು ಕಲ್ತಿರೋದು ಅಂತಾರೆ, ಒಂದು ಲೈನ್ ಇದೆ, ನಿಮ್ಮ ಕಥೆನ ಯಾರೂ ಬಂದು ಹೇಳೋದಿಲ್ಲ, ಅದನ್ನು ನೀವು ಹೇಳಬೇಕು ಅಂದರೆ ನೀವೇ ಹೇಳಬೇಕು. ಕರೆಕ್ಟಾ? ಇವಾಗ ನಾನು ಆ್ಯಕ್ಟರ್ ಆಗಬೇಕು ಅಂದರೆ, ಅಥವಾ ನಾನು ಡಿರೆಕ್ಟರ್ ಆಗಬೇಕು, ನಾನು ಪ್ರೊಡ್ಯೂಸರ್ ಆಗಬೇಕು, ನಾನು ರೈಟರ್ ಆಗಬೇಕು ಅಂದರೆ ಯಾರು ಬಂದು ಬಾಪ ನೀನು ಚೆನ್ನಾಗಿದೆಯಾ ಆ್ಯಕ್ಟ್ ಮಾಡು ಅಂತ ಕರೆಸ್ಕೊಳ್ಳೋದಿಲ್ಲ. ನಿಮ್ಮ ಕೆಲಸ ನೀವು ಹೇಗಾಗುತ್ತೋ ಹಾಗೆ ಮಾಡ್ತಾನೆ ಇರಬೇಕು. ಅದು ಎಷ್ಟೇ ಕಷ್ಟ ಆಗಲಿ, ನಿನಗೆ ಇಷ್ಟ ಇದೆಯಾ ನೀವು ಮಾಡ್ತಿರೋ ಕೆಲಸ, ದೆನ್ ಅದನ್ನು ಖುಷಿಯಾಗಿ ಮಾಡ್ಬೋದು. ಆ್ಯಂಡ್ ಅದನ್ನು ಪದೇ ಪದೇ ಮಾಡ್ತಾನೇ ಇದ್ದರೆ ಎಷ್ಟೇ ಕಷ್ಟ ಆಗಲಿ ಸುಖ ಆಗಲಿ ಅದು ಮ್ಯಾಟರ್ ಆಗೋದಿಲ್ಲ. ಕೆಲಸದಲ್ಲಿ ನೀವು ಒಂದು ಗ್ರೋತನ್ನು ಹಿಡ್ಕೊಂಡು ಕಂಟಿನ್ಯೂಸ್ ಆಗಿ ಅದನ್ನು ಅಪ್ರೋಚ್ ಮಾಡ್ತಾನೆ ಇದ್ದರೆ ಅದು ಎಲ್ಲೋ ಒಂದು ಕಡೆ ನೀವು ಅದು ಆ ಒಂದು ಏನು ಗುರಿ ಇಟ್ಕೊಂಡಿದ್ರೋ ಅಲ್ಲಿಗೆ ಹೋಗಿ ಸೇರ್ತೀರಾ ಅನ್ನೋದು ತುಂಬ ಕ್ಲಿಯರಾಗಿ ನಾನು ಕಲಿತೆ ಅಂತ ಕಾಣುತ್ತೆ. ಇವರ ಒಂದು ಎಫರ್ಟ್ ಇರ್ಬೋದು, ಟೀಮ್ ಹಾಕೋ ಒಂದು ಎಫರ್ಟ್ ಇರ್ಬೋದು, ಜೊತೆಗೆ ಇಲ್ಲಿ ವರ್ಕ್ ಮಾಡೋ ಒಂದು ರೀತಿ ಇರ್ಬೋದು, ಆಲ್ ಆಫ್ ಇಟ್ ಮ್ಯಾಟರ್ಸ್. ಫೈನಲಿ ಜುಲೈ 11ಗೆ ಕರ್ನಾಟಕದಾದ್ಯಂತ ದೂರತೀರನ ತಮ್ಮ ಪಯಣವನ್ನ ಶುರು ಮಾಡೋದಕ್ಕೆ ಬರ್ತಾ ಇದೆ. ಸೊ ಅದರ ಥಿಯೇಟರ್ಗಳ ಪಯಣವನ್ನ ಸೊ ಏನ್ ಹೇಳ್ತೀರಾ ಅಂತ? ಐ ಥಿಂಕ್ ಎಲ್ರಿಗೂ ತುಂಬಾನೇ ಹತ್ರವಾದಂಥ ಒಂದು ವಿಷಯ ಈ ಸಿನಿಮಾನಲ್ಲಿದೆ. ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ ಅಂತಾನು ಅನ್ಕೊಂಡಿದ್ದೀನಿ. ರಿಲೇಟ್ ಆಗುತ್ತೆ ಎಕ್ಸ್ಪೀರಿಯನ್ಸ್ ಒಂದು. ಅವರು ನಮ್ಮ ಜೊತೆ ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ಅವರು ವಿಜುವಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಆ್ಯಂಡ್ ಅವ್ರು ಇನ್ನಷ್ಟು ಚೆನ್ನಾಗಿ ಅದನ್ನ ವಿಷಯಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಲಿ ಅನ್ನೋದಕ್ಕೆ ಟ್ರಾವೆಲಿಂಗ್ ಲೊಕೇಶನ್ಸ್ ನಾವು ಚೂಸ್ ಮಾಡಿರೋದಾಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ತುಂಬಾ ಡೆಡಿಕೇಟೆಡ್ ಆಗಿ ಐ ಥಿಂಕ್ ಸ್ಪೆಸಿಫಿಕ್ ಆಗಿ ಆ ಒಂದು ಮೂಡನ್ನು ಅವರಲ್ಲಿ ಕ್ರಿಯೇಟ್ ಮಾಡಿ ಅಲ್ಲಿಂದಾನೇ ನಾವು ಮುಂದಕ್ಕೆ ಹೋಗ್ಬೇಕು ಅನ್ನೋ ಒಂದನ್ನ ವಿಷನ್ ಹಿಡ್ಕೊಂಡು ವಿ ಹ್ಯಾವ್ ಡನ್ ದ ವರ್ಕ್. ಸೊ ಐ ಥಿಂಕ್ ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ. ಎಲ್ಲರೂ ಬನ್ನಿ ನೋಡಿ. ಜುಲೈ 11 ನಮ್ಮ ಸಿನಿಮಾ ದೂರತೀರಯಾನ ಥಿಯೇಟರ್ಸಲ್ಲಿ ಬರ್ತಾ ಇದೆ. ಅವ್ರು ಹೇಳ್ದಾಗೆ ಒಂದು ಎಲ್ರಿಗೂ ಹತ್ರವಾಗಿರೋಂಥ ಒಂದು ಸಿನಿಮಾ, ಹಾಗೆ ತುಂಬ ರಿಯಲಿಸ್ಟಿಕ್ ಆಗಿ ಜನಕ್ಕೆ ಇವಾಗೇನು ನಾವು ಅರ್ಲಿ 20s ಲವ್ ಸ್ಟೋರಿ ನೋಡ್ತಾ ಇದ್ವಿ, ಆ ಫೀಲ್ ಮಾಡಿ ನೋಡ್ತಾ ಇದ್ವಿ ನಾವೆಲ್ಲ. ಸೊ ಇವಾಗಲೂ ಇದೆ ಲವ್ ಸ್ಟೋರೀಸ್ ಇಲ್ಲ ಅಂತ ಅಲ್ಲ, ಬಟ್ ಒಂದು ರಿಯಲಿಸ್ಟಿಕ್ ವೇನಲ್ಲಿ ಜನರ ಮನಸ್ಸಿಗೆ ಈಸಿಯಾಗಿ ತಟ್ಟಿ ಅಥವಾ ಒಂದು ಕಲೀಲಿಕ್ಕೆ ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಒಂದು ಹೊಸ ಕತೆ ನೋಡ್ಬೋದು ಅವರು. ಏನು ನಾವು ಇವಾಗೆಲ್ಲ ರಿಯಲಿಸ್ಟಿಕ್ ಫಿಲಮು ಅಂತೆಲ್ಲ ಹೋದರೆ ಮಲಯಾಳಂ ತಮಿಳ್ ಅಂತೆಲ್ಲ ಹೇಳ್ತಾ ಇರ್ತೀವಿ. ಅಲ್ಲಿ ಮಾತ್ರ ಅಲ್ಲ, ಇಲ್ಲೂ ಕೂಡ ನಾವು ಒಳ್ಳೊಳ್ಳೆ ಸಿನಿಮಾ ಮಾಡ್ತೀವಿ. ಇಲ್ಲೂ ನಾವೇನು ಕಮ್ಮಿ ಇಲ್ಲ ಕನ್ನಡದವರು. ಸೊ ಕನ್ನಡ ಸಿನಿಮಾನ ನಾವುಗಳು ಕನ್ನಡದವರು ನಾವೇ ಬೆಳೆಸ್ಬೇಕು. ಸೊ ಆದ್ದರಿಂದ ಬನ್ನಿ, ಖಂಡಿತ ನಿಮ್ಮೆಲ್ರಿಗೂ ನಮ್ಮದು ಚಿತ್ರ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಎಂಜಾಯ್ ಮಾಡಿ. 2 days ಮುಂಚೆ ಬಂದಿದ್ರೆ ಒಂದು ಭರ್ಜರಿ ಸೆಲೆಬ್ರೇಷನ್ ಮಾಡ್ಬೋದಿತ್ತು ಅಂತ. ನನ್ನ ಬರ್ತಡೇ ಇತ್ತು ಅವತ್ತು. ಹ್ಯಾಪಿ ಬರ್ತ್ಡೇ ಅಡ್ವಾನ್ಸ್ ಆಗ ಬಿಲೇಟೆಡ್ 2 days ಮುಂಚೆ ಅಂತ. ಓ 11th ನಾನು ಇವತ್ತಿಗೆ ಅಂತ ಅನ್ಕೊಂಡೆ. 2 days ಮುಂಚೆ ಬಂದಿದ್ರೆ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಅಡ್ವಾನ್ಸ್ ಅಂತ ಬಿಲೇಟೆಡ್ ಅಂತಿದೆ. ಹೋಗ್ಲಿ ಬಿಡು, ಇಟ್ಸ್ ಓಕೆ. ಅಂಡ್ ಎನಿವೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ತುಂಬಾ ಖುಷಿ ಆಯ್ತು. ಖಂಡಿತ ನಾನ್ ಬೇಕಾದ್ರೆ 11th ಪೋಸ್ಟ್ಪೋನ್ ಮಾಡ್ಕೊಂಡು 2 ದಿನ ಚಿಕ್ಕವನಾಗ್ತೀನಲ್ಲ, ಅದಕ್ಕೆ ತುಂಬಾ ಖುಷಿ ಆಯ್ತು ನಿಮ್ಮಿಬ್ಬರ ಒಟ್ಟಿಗೆ ಮಾತಾಡೋದಕ್ಕೆ. ಅಂಡ್ ಅಲ್ಲಿ ಹೆಂಗ್ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ರು ಅಷ್ಟೇ ನ್ಯಾಚುರಲ್ ಆಗಿತ್ತು. ಸೊ ಇಂಟರ್ವ್ಯೂ ಕೂಡ ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ನಿಮ್ಮಿಬ್ಬರೊಟ್ಟಿಗೆ ಮಾತಾಡೋದಕ್ಕೆ. ನಿಮ್ಮ ದೂರತೀರಯಾನ ಪಯಣ ಶುರುವಾಗ್ಲಿ, ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಅಂಡ್ ನಿಮ್ಮಿಬ್ಬರಿಗೂ ಕೂಡ ಒಂದು ಒಳ್ಳೆ ಫೇಮನ್ನು ತಗೊಂಡ್ಬರ್ಲಿ. ಆಲ್ ದ ವೆರಿ ಬೆಸ್ಟ್ ನಮ್ಮ ಬಾಸ್ ಟಿವಿ ಕಡೆಯಿಂದ ಅಂಡ್ ನಮ್ಮ ಬಾಸ್ ಟಿವಿ ವ್ಯೂವರ್ಸ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ದೂರತೀರಯಾನ ಸಿನಿಮಾದ ನಾಯಕ ಹಾಗೂ ನಾಯಕಿಯ ಮಾತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.